ಆದ್ರೂ ಮುಳಬಾಗಲಲ್ಲಿ ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಮುಳಬಾಗಲಲ್ಲಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಲ್ಲ ಅನ್ನೋ ಲೆಕ್ಕದಲ್ಲಿ ಎಲ್ಲಾದ್ರೂ ಗೆಲ್ಲಿ ಅಂತ ಹೇಳೋರು ಅವರು. ಮುಳಬಾಗಲಲ್ಲಿ ನಿಂತು ಗೆಲ್ಲಿ ಅಂತ ಹೇಳಿದ್ರು ಅವರು. ಜಿಲ್ಲೆಯಲ್ಲಿ ಎಲ್ಲಾದ್ರೂ ನಿಂತು ಗೆಲ್ಲಿ ಅಂತಿದ್ದಾರೆ. ಅದಕ್ಕೆ ನೀವು ಇಲ್ಲಿ ನಿಂತೀರಾ ಅಂತ. ನಾನು ಚಿಕ್ಕ ಮಗುವಾಗಿಂದನೂ ಒಂದು ನನಗೆ ಇಷ್ಟ ಏನಂದ್ರೆ ಚಾಲೆಂಜ್ ಸ್ವೀಕಾರ ಮಾಡೋದು ತುಂಬಾ ಇಷ್ಟ ನನಗೆ. ಇವತ್ತು ಸ್ವೀಕಾರ ಮಾಡಿದ್ದೀನಿ. ನಾನು ಹೇಳಿದ್ದು ಮೊನ್ನೆ ಒಂದು ಗುಮಾನಿ ಇದೆ, ಒಂದು ಮಾಹಿತಿ ಇದೆ ಅಂತ ಹೇಳಿದ್ದು. ಅದು ಪ್ರತಿಕ್ರಿಯೆ ಅಲ್ಲ, ಮಾಹಿತಿಗೂ ಪ್ರತಿಗೂ ತುಂಬಾ ವ್ಯತ್ಯಾಸ ಇದೆ. ಒಂದು ಮಾಹಿತಿ ಇದೆ, 2018 ಕುಮಾರಣ್ಣ ಏನ್ ಕಾಟ ಕೊಟ್ಟು ಪದವಿಯಿಂದ ಇಳಿಸಿದ್ರು, ಬಹುಶಃ ಅದೇ ರೀತಿ DKCಗೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಅಂತ ಹೇಳಿದ್ದು. ಅದಕ್ಕೆ ಅವರು ಆರ್ಭಟ ಮಾಡಿ ಏನ್ ಆರ್ಭಟದಿಂದ ಮೃದು ಮಂಜು ಫಸ್ಟ್ ಟೈಮ್ ಗೆದ್ದಿರೋನು. ಮೊನ್ನೆ ನಂಜೇಗೌಡ ಅಣ್ಣವ್ರೆ, ನೀವು 18 ನನ್ನ ಜೊತೆ ಬಂದವರು, ನೀವೇನು ಬ್ರಹ್ಮಲೋಕದಿಂದ ಇಳಿಕ್ ಬಂದಿಲ್ಲ. ನೀವು ಕೂಡ ನನ್ನ ಜೊತೆ 18 ಬಂದು 75,000 ಓಟ್ ತಗೊಂಡು 23ಕ್ಕೆ 50,000 ಇಳಿದಿದ್ದೀರಿ. ನಾನು 67,000 ಮತ ತಗೊಂಡು 97,000ಕ್ಕೆ ಹೋಗಿದ್ದೀನಿ. ಯಾರ ಕ್ಷೇತ್ರನ ಯಾರು ಭದ್ರಪಡಿಸ್ಕೊಬೇಕು, ಯಾರ ಕ್ಷೇತ್ರನ ಯಾರು ಮತದಾರ ಭದ್ರಪಡಿಸ್ಕೊಬೇಕು ಅನ್ನೋದನ್ನ ಬಹುಶಃ ನಿಮ್ಮ ಕ್ರಮ ಸಂಖ್ಯೆ ಆಧಾರ ನಿಮ್ಮ ಏನು ಅದು ತೆಗೆದು ನೋಡ್ರೆ ಗೊತ್ತಾಗ್ತದೆ. ಸೊ ಅದರಿಂದ ಲೀಡ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಬಹುಶಃ ಎಲ್ಲೋ ನಿಮ್ಗೆ ಗುಮಾನಿ ಎದ್ದಿರ್ಬೇಕು, ನನಗೆ ಗೊತ್ತಿಲ್ಲ ಏನಂತ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನಾನು ಮಾತಾಡೋದು ಗೊತ್ತಿಲ್ಲ. ಸೊ ಯಾರನ್ನೋ ಮೆಸ್ಸಕ್ಕೆ ನೀವು ಮಾತಾಡಿದ್ರಿ, ನಂಗೆ ಗೊತ್ತಾಯ್ತು. ನಿಮ್ಮನ್ನ ಮೆಸ್ಸಕ್ಕೆ ಇನ್ನೊಬ್ರು ಅವ್ರ ಮೆಸ್ಸಿಗೆ ನೀವು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ, ನಮ್ಮ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ನಾನು ಕೂಡ ಶಾಸಕನಾಗಿದ್ದೀನಿ. ನಿಮ್ಮ ಪ್ರಕಾರವಾಗಿ ನಿಮ್ಮ ಸಂವಿಧಾನ ಬರ್ದೇ ಗೊತ್ತಿಲ್ಲ, ಇದು ರಂಜೇಗೌಡರ ಸಂವಿಧಾನ ಗೊತ್ತಿಲ್ಲ. ಆ ಸಂವಿಧಾನದ ಪ್ರತಿಯೊಬ್ಬ ಶಾಸಕರು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ. ಅದೇ ಹಕ್ಕಲ್ಲಿ ನಾನು ಮಾತಾಡಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ, ನೀವು ಆಡಳಿತ ಪಕ್ಷದಿದ್ರಿ. ನಾನು ಕೇಳೋ ಧರ್ಮ, ನೀವು ಅದಕ್ಕೆ ಉತ್ತರ ಕೊಡೋ ಧರ್ಮ. ಅದರಿಂದ ನೀವು ಟೀಕೆ ಮಾಡಿ ಗೆದ್ದು ಬರ್ತೀಯೋ ಏನು ಗೆದ್ಬಿಡ್ತೀಯಾ ಅನ್ನೋದ 28ಕ್ಕೆ ನಾನು ಗೆದ್ದು ಬರ್ತೀನಿ. ಗೆದ್ದಿಲ್ಲ ಅಂದ್ರೆ ನಿಮ್ ಕ್ರಷ ನಾನು 8 ದಿವಸ ಕೆಲಸ ಮಾಡ್ತೀನಿ. ನೀವು ಗೆದ್ದಿಲ್ಲ ಅಂದ್ರೆ ಸವಾಲ್ ಆಗ್ತೀರಿ. ಅದರಿಂದ ನಾನು ಚಿಕ್ಕವನು, ನಿಮ್ ಅಣ್ಣ ತಮ್ಮ ಇದ್ದಂಗೆ, ನಿಮ್ ತಮ್ಮ ಇದ್ದಂಗೆ. ನಾನು ತಪ್ಪು ಮಾಡಕ್ ಕರೆದು ಬುದ್ಧಿ ಹೇಳು. ಅದರಿಂದ ಸವಾಲ್ ಹಾಕೋದು ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯ ಅಲ್ಲ ಅಂತ ನಾನೆಲ್ಲಾ ಜನದ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನೋ ಆಗ್ಬಿಟ್ಟಿದೆ, ಲೀಡರ್ ಸರಿಪಡಿಸ್ಕೋ. ಅದೇ ಲೀಡರ್ನ ನೀನ್ ಸೋಲ್ಸ್ಬೇಕಂತ ಪಣ ತೊಟ್ಟಾಗ ಜ್ಞಾಪಕ ಇರ್ಲಿ ನಿಮ್ಗೆ. ಇದೇ ಕೋಮೂಲ್ ಎಲೆಕ್ಷನ್ ಅಲ್ಲಿ ನನ್ನ ಲೀಡರ್ನ, ನಾನು ಹೊತ್ಕೊಂಡವ್ರ ಲೀಡರ್ನ ಆಯ್ತಾ, ನಾನು ಬೆಳೆಸೋ ಲೀಡರ್ನ ನೀನ್ ಪಣ ತೊಟ್ಟು ಸೋಲ್ಸಕ್ ಹೋಗುವಂತ ಈಗ ಆಯ್ತಾ. ಈಗೆಲ್ಲಿ ನಮ್ಮ ಬಂದ್ಬಿಡ್ತಿಮ್ಗೆ ಈಗ ಹೆಂಗ್ ಬಂದ್ಬಿಡ್ತಿಮ್ಗೆ. ಇದೇ ನಾಯಕರನ್ನ ನೀವು ಸೋಲ್ಸ್ಬೇಕಂತ ಹೊರಟೋರು, ನೀವು ನನ್ ಗೆಲ್ಸ್ಬೇಕಂತ ಹೊರಟೋರು. ನಾನು ಗೆಲ್ಸ್ಕೊಂಬಂದೆ, ನಿಮ್ ಕೆಲ್ಸ ಸೋಲ್ಸಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಲೀಡರ್ ಇವತ್ತು ಇರ್ತೀವಿ, ನಾವು ಒಂದಾಗ್ತೀವಿ ನಾವು ಅದಲ್ಲ. ಇವತ್ತು ನಮ್ಮ ತಟ್ಟಲ್ಲಿ ನೀವು ನೊಣ ನೋಡ್ತಿದ್ರೆ ನಿಮ್ ಬಾಂಡ್ಲಿ ಏನಿದೆ ಫಸ್ಟ್ ನೋಡ್ಕೊಳ್ಳಿ ಫಸ್ಟ್. ಅದರಿಂದ ಹಗುರವ ಮಾತಾಡೋದನ್ನ ಮಾನ್ಯ ನಂಜೇಗೌಡನ ಬಿಡ್ಬೇಕಾಗ್ತದೆ. ಹಗುರವ ಮಾತಾಡೋದನ್ನ ಗೆದ್ದು ಬಾ ನೋಡೋಣ ಸಮೃದ್ಧಿ ಅಂತ. 28 ಗೆದ್ದು ಬರ್ತೀನಿ, ನೋಡ್ಕೊಳ್ಳಿ. ನಂಗೆ ಗೆದ್ದು ಬರ್ತೀನಿ, ಆ ವಿಶ್ವಾಸ, ಆ ಭರವಸೆ. ನಾನು ಮುಳಬಾಗಲ್ ತಾಲೂಕಲ್ಲೇ ನಿಲ್ತೀನಿ, ಇಲ್ಲೇ ಗೆಲ್ತೀನಿ. ನೀವು ಚಾಲೆಂಜ್ ಸ್ವೀಕಾರ ಮಾಡಿ ನೋಡೋಣ, ಆಯ್ತು. ಓಕೆ, ನನ್ನ ಜನ ಇದ್ದಾರೆ ಅದಲ್ಲ. ನಾನು ನೀವು ಹೇಳಿದ್ರಿ ಕಾಲು ಕೈ ಹಿಡ್ಕೊಬೇಕು, ಅಭಿವೃದ್ಧಿ ಮಾಡ್ಬೇಕು, ಪಣಸ್ ತರಬೇಕು ಅಂತ ಹೇಳಿದ್ರಿ. ನಿಮ್ಮಿಂದ ಕಲಿಬೇಕಾಗಿತ್ತನೇನಿಲ್ಲ. ನೀನ್ ಮಾಲೂರು ಮಲೇಷಿಯನ್ ಮಾಡಿಲ್ಲ ನೀವು. ನೋಡ್ರಿ, ನಾವು ಬಂದಿದ್ವಿ, ಮೊನ್ನೆ ಎಲ್ಲ ಬಂದು ಹೋಗ್ತಾ ಇದೀವಿ, ಆಯ್ತಲ್ವಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಹಗುರವ ಮಾತಾಡೋದನ್ನ ತಾವು ಬಿಡ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.